ನಡೆದರೆ ಯೋಗ, ಹತ್ತಿರ ಸುಳಿಯದು ರೋಗ. ಯೋಗದಿಂದ ರೋಗ ನಿವಾರಣೆ ಎಂಬ ಶೀರ್ಷಿಕೆಯಡಿ ಕೆಲವು ವಿವರಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಚಿಲಿಪಿಲಿ ಚಾನಲ್ಸ್ಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ತಮಗೆಲ್ಲರಿಗೂ. ಯೋಗವೆಂದರೆ ದೇಹವನ್ನು ಬಗ್ಗಿಸುವುದು, ತಿರುಗಿಸುವುದು ಮತ್ತು ಉಸಿರನ್ನು ಬಿಗಿ ಹಿಡಿದುಕೊಳ್ಳುವುದು ಮಾತ್ರವಲ್ಲ, ನಾವು ವಾಸ್ತವವನ್ನು ನೋಡುವ ಮತ್ತು ಅನುಭವಿಸುವ ಸ್ಥಿತಿಗೆ ನಮ್ಮನ್ನು ತರಲು ಇದು ಒಂದು ತಂತ್ರವಾಗಿದ್ದು, ಆರೋಗ್ಯಕರ ಮನಸ್ಸನ್ನು ಬೆಳೆಸುವ ವಿಧಾನವಾಗಿದೆ. ಯೋಗ ಮಾನವನ ದೈಹಿಕ, ಆಧ್ಯಾತ್ಮಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಯೋಗವು ದೇಹ, ಮನಸ್ಸು ಮತ್ತು ಆತ್ಮವನ್ನು ಪುನರ್ ಯೌವನಗೊಳಿಸುವ ಸಾಮರಸ್ಯ ವ್ಯವಸ್ಥೆಯೆಂದು ಪರಿಗಣಿಸಲಾಗಿದೆ. ಯೋಗ ಕಲಿಕೆಯಿಂದ ಮಕ್ಕಳಲ್ಲಿ ಮತ್ತು ಯುವಜನತೆಯಲ್ಲಿ ವೈಚಾರಿಕತೆ, ಭಾವನಾತ್ಮಕತೆ, ಸೃಜನಶೀಲತೆಯನ್ನು ಗಮನಿಸುವುದರೊಂದಿಗೆ ಚಂಚಲವಾದ ಮನಸ್ಸಿನಲ್ಲಿ ಏಕಾಗ್ರತೆ ತರುವಲ್ಲಿ ಯೋಗಾಭ್ಯಾಸ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಯೋಗ ಎಂಬ ಶಬ್ದವು ಸಂಸ್ಕೃತದ ಯುಜ್ ಎಂಬ ಪದದಿಂದ ಬಂದಿದೆ. ಯೋಗದ ಅರ್ಥ ಈ ರೀತಿ ಇರುತ್ತದೆ: ದೈಹಿಕ ಮತ್ತು ಮಾನಸಿಕ ಪ್ರಕಾರದ ಶಿಸ್ತು ಮತ್ತು ಅಭ್ಯಾಸಗಳ ಸಮೂಹ ಎಂದು ಕರೆಯಲಾಗುವುದು. ದೇಹ ಮತ್ತು ಮನಸ್ಸಿನ ನಡುವೆ ಸಮತೋಲನವನ್ನು ಸಾಧಿಸುವುದಾಗಿದೆ. ದೇಹವು ದೈಹಿಕವಾಗಿ ಆರೋಗ್ಯಕರವಾದಲ್ಲಿ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ. ಒತ್ತಡವು ನಮ್ಮ ನಿಯಂತ್ರಣದಲ್ಲಿರುತ್ತದೆ. ದಿನದ 24 ಗಂಟೆಯಲ್ಲಿ ಕೇವಲ 30 ನಿಮಿಷಗಳ ಕಾಲ ಯೋಗ ಮಾಡಿದ್ದಲ್ಲಿ ನಮ್ಮ ದೇಹ ಮತ್ತು ಮನಸ್ಸು ಸಂತೋಷವನ್ನು ವ್ಯಕ್ತಪಡಿಸುತ್ತದೆ. ಪ್ರತಿ ವರ್ಷ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು 2014ರಿಂದ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಪಡಿಸುತ್ತೇನೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಸ್ತಾವನೆಯನ್ನು 2014 ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿರುವ ಅಶೋಕ್ ಕುಮಾರ್ ಮಂಡಿಸಿದರು. ಅವರು ಸದಸ್ಯ ರಾಷ್ಟ್ರಗಳ ಅಭೂತಪೂರ್ವ ಬೆಂಬಲ ಸೂಚಿಸಿದರು. ವಿಶ್ವಸಂಸ್ಥೆಯ 193 ರಾಷ್ಟ್ರಗಳಲ್ಲಿ 177 ರಾಷ್ಟ್ರಗಳ ಅನುಮೋದನೆಯನ್ನು ನೀಡಿದವು. ವರ್ಷದಲ್ಲಿ ಉತ್ತರ ಗೋಳಾರ್ಧದ ಅತಿ ಉದ್ದದ ಹಾಗೂ ದಕ್ಷಿಣ ಭಾರತದ ಅತಿ ಚಿಕ್ಕ ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಯ್ಕೆ ಮಾಡಲಾಗಿದೆ. ಯೋಗದಲ್ಲಿ ಮೊದಲಿಗೆ ಬರುವುದು ಓಂಕಾರ ಸ್ವರೂಪವಾಗಿದೆ. ಓಂಕಾರ ಎಂದರೆ ಗಾಯತ್ರಿ ಮಾತೆ ಎಂದು ಹೇಳುತ್ತಾರೆ. ಓಂಕಾರಸ್ತು ಪರಂಬ್ರಹ್ಮ ಗಾಯತ್ರಿ ಸ್ವಾತ್ತದಕ್ಷರಂ ಏವಮಾತ್ರಂ ಮಹಾಯೋಗ ಸಾಕ್ಷಾತ್ಕಾರ ಉದಾಹೃತ. ಓಂಕಾರಸ್ತು ಪರಂಬ್ರಹ್ಮಂ ಗಾಯತ್ರಿ ಸ್ವಾತ್ತದಕ್ಷರಂ ಏವಂ ಮಂತ್ರೋ ಮಹಾಯೋಗ ಸಾಕ್ಷಾತ್ಕಾರ ಉದಾಹೃತಃ. ಓಂಕಾರವು ಸರ್ವವ್ಯಾಪಕವಾದ ಬ್ರಹ್ಮವೇ ಆದುದರಿಂದ ಪ್ರಣವವು ಬ್ರಹ್ಮವನ್ನು ಅರಿತುಕೊಳ್ಳುವುದಕ್ಕೆ ಸಾಧನವಾಗಿದೆ. ಈ ಯೋಗದ ವಿವಿಧ ಪ್ರಕಾರಗಳು: ಯಮ ತತ್ವಗಳು, ನಿಯಮ, ವೈಯಕ್ತಿಕ ವಿಭಾಗಗಳು, ಆಸನ, ಯೋಗ ಸ್ಥಾನಗಳು ಅಥವಾ ಯೋಗದ ಭಂಗಿಗಳು, ಪ್ರಾಣಾಯಾಮ, ಯೋಗದ ಉಸಿರಾಟ, ಪ್ರತ್ಯಾಹಾರ, ಇಂದ್ರಿಯಗಳ ತೆಗೆದುಕೊಳ್ಳುವಿಕೆ, ಧಾರಣ, ವಸ್ತುವಿನ ಮೇಲೆ ಏಕಾಗ್ರತೆ, ಧ್ಯಾನ, ಸಮಾಧಿ, ಮೋಕ್ಷ. ಹೀಗೆ 2024 ಅಂತಾರಾಷ್ಟ್ರೀಯ ಯೋಗ ದಿನದ ಘೋಷವಾಕ್ಯ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ. ಮಹಿಳೆಯು ಒಂದು ಕುಟುಂಬದ
ಮತ್ತು ಸಮಾಜದ ಮೂಲಾಧಾರವಾಗಿದ್ದು, ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ತನ್ನ ವೃತ್ತಿಯ ಜೊತೆಗೆ ಸಂಸಾರದ ನಿರ್ವಹಣೆಯ ಸರಿದೂಗಿಸುವ ಜವಾಬ್ದಾರಿಯನ್ನು ಹೊಂದಿದ್ದು, ಸುತ್ತಲಿನ ಕಾಳಜಿಗೋಸ್ಕರ ತನ್ನನ್ನೇ ತಾನು ಮರೆಯುವುದುಂಟು. ಪುರುಷರಿಗಿಂತ ಮಹಿಳೆಯರು ಆತಂಕ, ಪ್ಯಾನಿಕ್, ಅಸ್ವಸ್ಥತೆಗಳು ಮತ್ತು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆಯೆಂದು 10 ಪಟ್ಟು ಹೆಚ್ಚಿದೆ ಎಂದು ಸಂಶೋಧನೆ ತೋರಿಸಿದೆ. ಅಸ್ವಸ್ಥತೆಗಳು ಮತ್ತು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆಯೆಂದು 10 ಪಟ್ಟು ಹೆಚ್ಚಿದೆ ಎಂದು ಸಂಶೋಧನೆ ತೋರಿಸಿದೆ. ಮಹಿಳೆಯು ಪ್ರೌಢಾವಸ್ಥೆಯಿಂದ ಋತುಬಂಧನದವರೆಗೆ ಹಾರ್ಮೋನ್ಗಳು ಹಾಗೂ ದೇಹದಲ್ಲಾಗುವ ಬದಲಾವಣೆಗಳಿಂದ ಹಲವಾರು ದೈಹಿಕ, ಮಾನಸಿಕ ಒತ್ತಡಕ್ಕೊಳಗಾಗುತ್ತಾಳೆ. ಈ ಒತ್ತಡಗಳಿಗೆ ಯೋಗ ಒಂದೇ ಪರಿಹಾರ ಎನ್ನಬಹುದಾಗಿದೆ. ಯೋಗದ ಪ್ರಯೋಜನಗಳು ಈ ರೀತಿ ಇರುತ್ತವೆ. ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ, ನಮ್ಯತೆಯನ್ನು ಹೆಚ್ಚಿಸುತ್ತದೆ, ದೇಹದ ಪ್ರತಿರೋಧಕ ಶಕ್ತಿ ವೃದ್ಧಿಸುತ್ತದೆ, ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ, ಶ್ವಾಸಕೋಶದ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ, ಆತಂಕವನ್ನು ನಿವಾರಿಸುತ್ತದೆ, ದೀರ್ಘಕಾಲದ ಬೆನ್ನು ನೋವನ್ನು ನಿವಾರಿಸುತ್ತದೆ, ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುತ್ತದೆ, ಸಮತೋಲನದ ಅರ್ಥವನ್ನು ಸುಧಾರಿಸುತ್ತದೆ, ಮೂಳೆಗಳನ್ನು ಬಲಗೊಳಿಸುತ್ತದೆ, ಆರೋಗ್ಯಕರ ತೂಕ, ಹೃದಯದ ಕಾಯಿಲೆಗಳಿಗೆ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೀಗೆ ಯೋಗವು ಜೀವನದ ಕ್ರಮದ ಅಂಗವಾಗಿದ್ದು, ಸ್ವಸ್ಥ ಮನಸ್ಸು, ದೇಹ, ಉಲ್ಲಾಸದಿಂದ, ಸಂತಸದಿಂದ ಬದುಕು ನಮ್ಮದಾಗಿಸುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಯೋಗದ ಗುರು ಪತಂಜಲಿಯವರು ಸ್ಥಿರಂ ಸುಖಂ ಆಸನಂ ಎಂದು ಹೇಳಿದ್ದಾರೆ. ಇದು ದೃಢವಾದ ಮತ್ತು ಸಮ್ಮತವಾಗಿರುವ ಭಂಗಿಯು ನಿಮ್ಮ ಆಸನವಾಗಿದೆ ಎಂದು ಸೂಚಿಸುತ್ತದೆ. ಆಸನವು ಯೋಗದ ಒಂದು ಪ್ರಾಥಮಿಕ ಹಂತವಾಗಿದೆ ಎಂದು ತಿಳಿದರೆ ಆಶ್ಚರ್ಯಚಕಿತವಾಗುವುದು. ಇದು ಹೆಚ್ಚಿನ ಒಳ್ಳೆಯದನ್ನು ಸಾಧಿಸಲು ನಮ್ಮನ್ನು ಪ್ರೋತ್ಸಾಹಿಸುವ ಒಂದು ಮಾರ್ಗವಾಗಿದೆ. ಯೋಗವು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮದ ನಡುವಿನ ಸಾಮರಸ್ಯವನ್ನು ಕೇಂದ್ರೀಕರಿಸುತ್ತದೆ. ಹೀಗೆ ನಾವು ಯೋಗದ ಪ್ರಯೋಜನವನ್ನು ಪಡೆಯುವ ಮೊದಲು ಯೋಗವು ನಿಜವಾಗಿಯೂ ಏನೆಂದು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಪ್ರಿಯ ವೀಕ್ಷಕರೇ, ಇಂದಿನ ಯೋಗದಿಂದ ರೋಗ ನಿವಾರಣೆ ಎಂಬ ಶೀರ್ಷಿಕೆಯೊಂದಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.